ನ್ಯೂಸ್ ಎಕ್ಸ್‌ಪ್ರೆಸ್ ಆಟ್ 6ಗೆ ಸ್ವಾಗತ. ನಾನು ನಿಶಾ. ಕಾಂಗ್ರೆಸ್ ಬದಲಾವಣೆ ಆಟ ಕಿಡಿ ಹೊತ್ತಿಸಿದ್ದು ಯಾರು? ಸಿಎಂ ಚೇಂಜ್ ಟ್ವೀಟ್ ಮಾಡಿ ಕೈ ಸುಟ್ಟುಕೊಳ್ತಾ ಕಾಂಗ್ರೆಸ್. ಬಿಜೆಪಿ ವಿರುದ್ಧ ಟ್ವೀಟ್ ಬಾಂಬ್ ಸ್ಫೋಟಿಸಿದ್ದಾದ್ರೂ ಯಾರು? ಸಿಎಂ ಬದಲಾವಣೆ ಟ್ವೀಟಾಸ್ತ್ರಕ್ಕೆ ಕೇಸರಿ ಬ್ರಿಗೇಡ್ ಕೆಂಡ. ಕಾಂಗ್ರೆಸ್ ಬಿಜೆಪಿ ನಾಯಕರ ಮಧ್ಯೆ ಟಾಕ್ ಫೈಟ್ ಶುರು. ರಾಜ್ಯದಲ್ಲಿ ಮಳೆ ಪ್ರತಾಪ, ಪ್ರವಾಹದಿಂದ ಸಾಕಷ್ಟು ಅವಾಂತರ. ಮಳೆ ತಗ್ಗಿದ್ರೂ ನದಿಗಳು, ಡ್ಯಾಂಗಳಿಂದ ಹೆಚ್ಚಾಯಿತು ಆತಂಕ. ಸುಮ್ಮನಿರಲಾರದೆ ಟ್ವೀಟ್ ಮಾಡಿ ಪೇಚಿಗೆ ಸಿಲುಕಿತ ಕಾಂಗ್ರೆಸ್. ಸಿಎಂ ಬದಲಾವಣೆ ಟ್ವೀಟ್ ಬಗ್ಗೆ ಕೈ ನಾಯಕರು ಹೇಳೋದೇನು? ಅಂತರ ಕಾಯ್ದುಕೊಂಡ ಸಿದ್ದು ಡಿಕೆಶಿ ಹೇಳಿದ್ದೇನು ಗೊತ್ತಾ? ಕೈ ನಾಯಕರ ತಂತ್ರಕ್ಕೆ ಬಿಜೆಪಿ ನಾಯಕರ ಪ್ರತಿತಂತ್ರವೇನು? ನೋಡೋಣ. ಕೈ ಟ್ವೀಟ್ ಬೆಂಕಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮುಂಬರುವ ರಾಜ್ಯ ವಿಧಾನಸಭಾ ಚುನಾವಣೆ ಮೇಲೆ 3 ಪಕ್ಷಗಳು ಚಿತ್ತನೆಟ್ಟು ಕೂತಿವೆ. ಹೇಗಾದ್ರೂ ಮಾಡಿ ಹೆಚ್ಚು ಕ್ಷೇತ್ರಗಳನ್ನ ಗೆದ್ದು ಈ ಬಾರಿ ಚುಕ್ಕಾಣಿ ಹಿಡಿಯಬೇಕು ಅಂತ ಕಾಂಗ್ರೆಸ್ ಮತ್ತು ಬಿಜೆಪಿ ಗುದ್ದಾಟ ನಡೆಸಿವೆ. ಇದಕ್ಕಾಗಿ ನಾನಾ ತಂತ್ರಗಳನ್ನು ಮಾಡ್ತಿವೆ. ಈಗಾಗಲೇ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ತಮ್ಮದೇ ಆದಂತಹ ಅಸ್ತ್ರಗಳನ್ನ ಪ್ರಯೋಗಿಸುತ್ತಿವೆ. ಈ ಸಮಯದಲ್ಲೇ ಬಿಜೆಪಿ ಬಹುದೊಡ್ಡ ಕೆಲಸಕ್ಕೆ ಕೈ ಹಾಕಿದ್ಯಾ? ಮತ್ತೆ ಸಿಎಂ ಬದಲಾವಣೆಗೆ ಸಿದ್ಧತೆ ನಡೆದಿದ್ಯಾ ಅನ್ನೋ ಪ್ರಶ್ನೆ ಎದ್ದಿದೆ. ಯಾಕಂದ್ರೆ ಇಂತಹ ಬಾಂಬ್ನ ಕಾಂಗ್ರೆಸ್ ತಿಳಿಸಿದೆ. ಸಿಎಂ ಬದಲಾವಣೆ ಕುರಿತಂತೆ ಟ್ವೀಟ್ ಮಾಡಿ ಕಾಂಗ್ರೆಸ್ ಸುಮ್ಮನಿರಲಾರದೆ ಕೈ ಸುಟ್ಟುಕೊಂಡಿತಾ ಎಂಬಂತಾಗಿದೆ. ಯಾಕಂದ್ರೆ ಬಿಜೆಪಿ ವಿರುದ್ಧ ಟ್ವೀಟ್ ಮಾಡಿ ಕಾಂಗ್ರೆಸ್ ಒಂದು ರೀತಿ ಪೇಚಿಗೆ ಸಿಲುಕಿದಂತಾಗಿದೆ. ಹೌದು, ಯಾಕಂದ್ರೆ ಕಾಂಗ್ರೆಸ್ ಟ್ವೀಟ್ನ ಬಗ್ಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯರಿಗೆ ಗೊತ್ತೇ ಇಲ್ವಂತೆ. ಯಾರು ಟ್ವೀಟ್ ಮಾಡಿದ್ದಾರೋ ಅವರನ್ನೇ ಹೋಗಿ ಕೇಳಿ ಅಂತ ಹೇಳುವ ಮೂಲಕ ಸಿದ್ದು ಅಂತರ ಕಾಯ್ದುಕೊಂಡಿದ್ದಾರೆ. ಯಡಿಯೂರಪ್ಪ ಚೇಂಜ್ ಆಗ್ತಾರೆ ಅಂತ ಇತ್ತು. ಕಾಂಗ್ರೆಸ್ ಟ್ವೀಟ್ ಬಗ್ಗೆ ಮಾತನಾಡಿದ ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಯಡಿಯೂರಪ್ಪ ಬದಲಾವಣೆ ಬಗ್ಗೆ ನನಗೆ ಗೊತ್ತಿತ್ತು, ಆದ್ರೆ ಬಸವರಾಜ ಬೊಮ್ಮಾಯಿ ಅವರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ರು. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಸಿದ್ದು, ಸಿಎಂ ಬದಲಾವಣೆ ಚರ್ಚೆ ಬಗ್ಗೆ ಟ್ವೀಟ್ ಮಾಡಿದವರನ್ನೇ ಕೇಳಿ, ನಾನಂತೂ ಟ್ವೀಟ್ ಮಾಡಿಲ್ಲ ಅನ್ನೋ ಮೂಲಕ ಕೆಪಿಸಿಸಿ ಅಧ್ಯಕ್ಷರ ಕಡೆಗೆ ಬೊಟ್ಟು ಮಾಡೋ ಮೂಲಕ ಟ್ವೀಟ್ ಬಗ್ಗೆ ಅಂತರ ಕಾಯ್ದುಕೊಳ್ಳುವ ಕೆಲಸ ಮಾಡಿದ್ದಾರೆ. ಇನ್ನು ಇದೇ ವಿಚಾರದ ಬಗ್ಗೆ ಮಾತನಾಡಿದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮತ್ತಷ್ಟು ಟ್ವಿಸ್ಟ್ ಕೊಟ್ಟಿದ್ದಾರೆ. ಅದೇನಂದ್ರೆ, ನನ್ನನ್ನ 3 ದಿನ ಬಿಟ್ಟು ಬಿಡಿ, ಸ್ವಾತಂತ್ರ್ಯದ ಹಬ್ಬ ಆಗ್ಲಿ, ಆಮೇಲೆ ನಾನು ಸಿಎಂ ಬದಲಾವಣೆ ವಿಚಾರದ ಬಗ್ಗೆ ಮಾತನಾಡ್ತೇನೆ ಅಂದ್ರು. ಗೊಂದಲ ಏನಿದೆ? ಯಾರ್ಯಾರು ಏನೇನು ಮಾತನಾಡಿದ್ದಾರೆ? 3 ದಿನ ಬಿಟ್ಟು ಎಲ್ಲವನ್ನ ಮಾತನಾಡ್ತೇನೆ ಅಂತ ಹೇಳೋ ಮೂಲಕ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಕೂಡ ಅಂತರ ಕಾಯ್ದುಕೊಂಡಿದ್ದಾರೆ. ನಾವೇನಾದ್ರು ಮಾಡಿ ಅಂತ ಹೇಳಿದ್ವು ಅವರಿಗೆ. ಸಿದ್ದರಾಮೋತ್ಸವದ ಬಳಿಕ ಕಾಂಗ್ರೆಸ್ನಲ್ಲಿ ಒಳಜಗಳ ಹೆಚ್ಚಾಗಿದೆ. ಸಿದ್ದರಾಮಯ್ಯ ವರ್ಸಸ್ ಡಿಕೆಶಿ ಬಣಗಳ ನಡುವೆ ಬೇಗುದಿ ಶುರುವಾಗಿದೆ. ಕೈ ಒಳಜಗಳವನ್ನ ತಳ್ಳಿ ಹಾಕೋದಕ್ಕೆ ಕಾಂಗ್ರೆಸ್ನವರು ಹೊಸ ನಾಟಕ ಶುರು ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಟ್ವೀಟ್ಗೆ ಸಚಿವ ಆರ್ ಅಶೋಕ್ ಟಾಂಗ್ ಕೊಟ್ಟಿದ್ದಾರೆ. ನಮ್ಮ ನಾಯಕತ್ವದ ಬಗ್ಗೆ ಮಾತನಾಡೋಕೆ ಕಾಂಗ್ರೆಸ್ಗೆ ಅಧಿಕಾರವಿಲ್ಲ. ಬೊಮ್ಮಾಯಿ ನೇತೃತ್ವದಲ್ಲಿ ಮುಂದಿನ ಎಲೆಕ್ಷನ್ ನಡೆಯಲಿದೆ, ಈಗಾಗಲೇ ಅಮಿತ್ ಶಾ ಹೇಳಿದ್ದಾರೆ ಅಂತ ಅಶೋಕ್ ಹೇಳಿದ್ರು. ಇನ್ನು ಕಾಂಗ್ರೆಸ್ ಟ್ವೀಟ್ ಬಗ್ಗೆ ಮೈಸೂರಿನಲ್ಲಿ ಪ್ರತಿಕ್ರಿಯಿಸಿದ ಸಚಿವ ಎಸ್ಟಿ ಸೋಮಶೇಖರ್, ಕಾಂಗ್ರೆಸ್ ಕೃಪಾ ಪೋಷಿತ ನಾಟಕ ಮಂಡಳಿಯ ಸುಳ್ಳಿದು ಅಂತ ವಾಗ್ದಾಳಿ ನಡೆಸಿದ್ರು. ಸಿದ್ದರಾಮಯ್ಯಗೆ ಡಿಕೆ ಶಿವಕುಮಾರ್ ಟೋಪಿ ಹಾಕ್ತಾರೆ, ಡಿಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯ ಟೋಪಿ ಹಾಕ್ತಾರೆ. ಸಿದ್ದರಾಮೋತ್ಸವದ ಕಿಡಿ ಬೆಂಕಿಯಾಗಿ ಹೊತ್ತಿ ಉರಿಯುತ್ತಿದೆ. ವಿಷಯಾಂತರ ಮಾಡಲು ಸಿಎಂ ಬದಲಾವಣೆ ಸುಳ್ಳು ಸೃಷ್ಟಿಸಿದ್ದಾರೆ ಎಂದ್ರು. ಅಷ್ಟೇ ಅಲ್ಲ, ಬಿಜೆಪಿಯಲ್ಲಿ 3ನೇ ಸಿಎಂ ಪ್ರಸ್ತಾಪವೇ ಇಲ್ಲ, ಬೊಮ್ಮಾಯಿ ಬದಲಾವಣೆ ಯಾವ ಕಾರಣಕ್ಕೂ ಆಗಲ್ಲ ಅಂತ ಸಚಿವ ಸೋಮಶೇಖರ್ ಹೇಳಿದ್ರು. 3ನೇ ಮುಖ್ಯಮಂತ್ರಿ ಬರ್ತಾರೆ ಅಂತಕ್ಕಂಥದ್ದು ಇಷ್ಟಾಗ್ತಿದ್ದಂತೆ ಸಂಪುಟ ಬಿಎಸ್ವೈ ಪದತ್ಯಾಗದ ಲಿಂಕ್ ಮಾಡಿ ಮತ್ತೆ ಕಾಂಗ್ರೆಸ್ ಸರಣಿ ಟ್ವೀಟ್ ಮಾಡಿತ್ತು. ಯಡಿಯೂರಪ್ಪರನ್ನ ಕಣ್ಣೀರು ಹಾಕಿಸಿ ಕೆಳಗಿಳಿಸಲಾಗಿತ್ತು. ಸರ್ಕಾರದ 2ನೇ ವಾರ್ಷಿಕೋತ್ಸವದ ವೇಳೆ ಕಳಿಸಿದ್ರು. 1ನೇ ವಾರ್ಷಿಕೋತ್ಸವದ ಹೊತ್ತಲ್ಲಿ ಬೊಮ್ಮಾಯಿ ಸರದಿ, ಅವರನ್ನು ಕೆಳಗಿಳಿಸೋಕೆ ವೇದಿಕೆ ಸಜ್ಜಾಗ್ತಿದೆ. ಬೊಮ್ಮಾಯಿ 12 ಬಾರಿ ದೆಹಲಿ ಪ್ರವಾಸ ಕೈಗೊಂಡ್ರು, ಸಂಪುಟ ಸಂಕಟ ಬಗೆಹರಿಸಲಾಗಿಲ್ಲ. ಸಿಎಂ ಬದಲಾವಣೆಗೆ ಇದೇ ಸಾಕ್ಷಿ ಅಂತ ಟ್ವೀಟ್ ಮಾಡಿದೆ. ಇದರಲ್ಲಿ ಏನು ಸತ್ಯಾಂಶ ಇಲ್ಲ. ಇದರ ನಡುವೆ ಅಖಾಡಕ್ಕೆ ಇಳಿದ ರಾಜಾಹುಲಿ ಸಿಎಂ ಬದಲಾವಣೆ ಇಲ್ವೇ ಇಲ್ಲ ಅಂತ ಕಾಂಗ್ರೆಸ್ಗೆ ಸರಿಯಾಗಿ ಡಿಚ್ಚಿ ಕೊಟ್ಟು ಬಿಟ್ಟು, ಸಿಎಂ ಬೊಮ್ಮಾಯಿ ಅಧಿಕಾರಾವಧಿ ಪೂರ್ಣಗೊಳಿಸಲಿದ್ದಾರೆ ಅಂತ ಹೇಳುವ ಮೂಲಕ ಸಿಎಂ ಬೊಮ್ಮಾಯಿ ಪರ ಯಡಿಯೂರಪ್ಪ ಬ್ಯಾಟ್ ಬೀಸಿದ್ರು. ನಾಯಕತ್ವ ಬದಲಾವಣೆ ಅನ್ನೋದು ವದಂತಿ ಅಷ್ಟೇ, ವದಂತಿಗಳಿಗೆ ಕಿವಿಗೊಡುವ ಅವಶ್ಯಕತೆ ಇಲ್ಲವೇ ಇಲ್ಲ ಅಂತ ಬಿಎಸ್ವೈ ಗರಂ ಆದ್ರು. ಅಷ್ಟೇ ಅಲ್ಲ, ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಅಧಿಕಾರಕ್ಕೆ ಬರಲ್ಲ, ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರೋದು ನಿಶ್ಚಿತ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು. ಮುಖ್ಯಮಂತ್ರಿಗಳು ಒಳ್ಳೆ ಕೆಲಸ ಮಾಡ್ತಿದ್ದಾರೆ.
ಇನ್ನು ಮಾಜಿ ಶಾಸಕ ಬಿ ಸುರೇಶ್ ಗೌಡ ಹೇಳಿಕೆಗೆ ಸಿಎಂ ಆಕ್ರೋಶ ವ್ಯಕ್ತಪಡಿಸಿದ್ರು. ನಮ್ಮ ಪಾರ್ಟಿಯವರೇ ಹೀಗೆ ಗುಸುಗುಸು ಮಾಡ್ತಾರೆ ಅಂತ ಸಿಎಂ ಬದಲಾವಣೆ ವದಂತಿ ಕುರಿತು ಸಿಎಂ ತೀವ್ರ ಬೇಸರ ಹೊರಹಾಕಿದ್ರು ಅಂತ ಟಿವಿ9ಗೆ ಸಿಎಂ ಆಪ್ತ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಸುರೇಶ್ ಗೌಡ ಮಾತನಾಡಿದ ಬಳಿಕ ಕೈ ಘಟಕದಿಂದ ಟ್ವೀಟ್ ಬಂದಿದೆ. ಈ ರೀತಿ ಹೇಗೆ ಮಾತನಾಡ್ತಾರೆ ಅಂತ ಆಪ್ತರ ಬಳಿ ಸಿಎಂ ಬೊಮ್ಮಾಯಿ ಆಕ್ರೋಶ ಹೊರಹಾಕಿದ್ರು ಅಂತ ಹೇಳಲಾಗ್ತಿದೆ. ಕಾಂಗ್ರೆಸ್ ಹಚ್ಚಿದ ಟ್ವೀಟ್ ಕಿಚ್ಚಿಗೆ ಕೇಸರಿ ನಾಯಕರು ಕೆಂಡ. ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದ ನಾಯಕರು ಕಿಡಿಕಾರಿದ್ದೇಕೆ? ಕೇಸರಿ ಬ್ರಿಗೇಡ್ ನಾಯಕರು ಕಾಂಗ್ರೆಸ್ ಬಿಜೆಪಿ ನಾಯಕರ ಮಧ್ಯೆ ಟಾಕ್ ಫೈಟ್ ಶುರು. ನೋಡೋಣ ಟಾಕ್ ವಾರ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಬಿದ್ದಿರೋ ಮನೆಯಲ್ಲೇ ಬಾಣಂತಿ ಹಾಗೂ ಕುಟುಂಬಸ್ಥರ ವಾಸ. ಧಾರವಾಡದಲ್ಲಿ 61 ಹೆಕ್ಟೇರ್ ಪ್ರದೇಶದ ಬೆಳೆ ನಾಶ. ವಿಜಯನಗರದಲ್ಲಿ ರೈತರಿಗೆ ಆತಂಕ ಹೆಚ್ಚಾಗಿದ್ದೇಕೆ? ಘಟಪ್ರಭಾ ಸೇತುವೆ ಮುಳುಗಿ ಸಾಕಷ್ಟು ಅವಾಂತರ. ನೋಡೋಣ ಜಲಕಂಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಳಗಾವಿಯ ಭೂತರಾಮನಹಟ್ಟಿ ಗ್ರಾಮದಲ್ಲಿ ಕುಸಿದು ಬಿದ್ದ ಮನೆಯಲ್ಲಿ ಬಾಣಂತಿ ಹಾಗೂ ಕುಟುಂಬ ವಾಸ ಮಾಡ್ತಿದೆ. ಇಂದು ಬೆಳಗ್ಗೆ ಮಳೆಗೆ ಗೋಡೆ ಕುಸಿದು ಬಿದ್ದು ಅದೃಷ್ಟವಶಾತ್ ಎಲ್ಲರೂ ಬದುಕುಳಿದಿದ್ದಾರೆ. ಅರ್ಧ ಬಿದ್ದಿರೋ ಮನೆಯಲ್ಲೇ ವಾಸ ಮಾಡ್ತಿದ್ದು ಸೂಕ್ತ ಪರಿಹಾರ ನೀಡಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡ್ತಿದ್ದಾರೆ. ಬೇರೆ ಕಡೆ ಶಿಫ್ಟ್ ಆಗೋಣ ಅಂದ್ರೆ ಈ ಊರಿನಲ್ಲಿ ಬಾಡಿಗೆ ಮನೆಯೂ ಇಲ್ಲ. ಹೀಗಾಗಿ ಬಿದ್ದಿರೋ ಮನೆಯಲ್ಲೇ ವಾಸವಿದ್ದು ಉಳಿದ ಗೋಡೆ ಯಾವಾಗ ಬೀಳುತ್ತೆ ಅನ್ನೋ ಭಯ ಕಾಡ್ತಿದೆ ಅಂತ TV9 ಮುಂದೆ ಬಾಣಂತಿ ಪೂಜಾ ಅಳಲು ತೋಡಿಕೊಂಡ್ರು. ದಾವಣಗೆರೆ ಜಿಲ್ಲೆಯಲ್ಲಿ ನಿರಂತರ ಮಳೆಯಿಂದಾಗಿ ದಾವಣಗೆರೆ ಜಿಲ್ಲೆಯ ಹಲವು ತಾಲೂಕಿನ ಕೆರೆ ಕಟ್ಟೆಗಳು ತುಂಬಿವೆ. ಜಗಳೂರು ತಾಲೂಕಿನ ಅಣಿಜಿ ಗ್ರಾಮದ ಕೆರೆ ಸುಮಾರು 900 ಎಕರೆ ವಿಸ್ತೀರ್ಣದಲ್ಲಿದೆ. ಕಳೆದ 5 ವರ್ಷಗಳ ಹಿಂದೆ ಈ ಕೆರೆ ತುಂಬಿತ್ತು. ಆದ್ರೀಗ ಈ ಬಾರಿ ಉತ್ತಮ ಮಳೆಯಾಗಿದ್ದರಿಂದಾಗಿ ಕೆರೆ ತುಂಬಿದ್ದು ರೈತರಲ್ಲಿ ಮಂದಹಾಸ ಮೂಡಿದೆ. ಸುಮಾರು 1200ರಿಂದ 1500 ಅಡಿ ಆಳದವರೆಗೂ ಕೊಳವೆ ಬಾವಿ ಕೊರೆಸಿದ್ರೂ ನೀರು ಸಿಗ್ತಿಲ್ಲ. ಈ ಬಾರಿ ಮಳೆಯಿಂದಾಗಿ ಕೆರೆ ಕಟ್ಟೆಗಳಿಗೆ ಜೀವ ಕಳೆ ಬಂದಿದೆ. ಧಾರವಾಡ ಜಿಲ್ಲೆಯಲ್ಲಿ ಮಳೆ ಅಬ್ಬರಕ್ಕೆ 61,000 ಹೆಕ್ಟೇರ್ ಪ್ರದೇಶದಲ್ಲಿ ಹೆಸರು ಬೆಳೆ ಹಾನಿಯಾಗಿದೆ. ಗದ್ದೆಯಲ್ಲಿ ನೀರು ನಿಂತು ಕೈಗೆ ಬರೋ ಹೊತ್ತಲ್ಲೇ ರೈತರಿಗೆ ಆಘಾತ ನೀಡಿದೆ. ಜಮೀನುಗಳು ಮಳೆಗೆ ಜಲಾವೃತವಾಗಿ ಕಾಳುಗಳು ಮೊಳಕೆ ಹೊಡೆದಿವೆ. ಗದ್ದೆಯಲ್ಲಿ ಇಳಿಯದಷ್ಟರ ಮಟ್ಟಿಗೆ ಕೆಸರು ತುಂಬಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಅಳಿದುಳಿದ ಕಾಳು ತೆಗೆದುಕೊಳ್ಳುವುದಕ್ಕೂ ರೈತರು ಪರದಾಟ ನಡೆಸುತ್ತಿದ್ದಾರೆ. ಧಾರವಾಡ ಹಾಗೂ ನವಲಗುಂದ ತಾಲೂಕಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಷ್ಟ ಸಂಭವಿಸಿದೆ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ತುಂಗಭದ್ರಾ ಡ್ಯಾಂ ಸುತ್ತಲಿನ ರೈತರು ಕಂಗಾಲಾಗಿದ್ದಾರೆ. ಊರಿನ ಜನರಂತೂ ನಿದ್ದೆ ಮಾಡದೆ ಮನೆ ಕಾವಲು ಕಾಯುತ್ತಿದ್ದಾರೆ. ಯಾಕಂದ್ರೆ ತುಂಗಭದ್ರಾ ಜಲಾಶಯಕ್ಕೆ 1,53,397 ಕ್ಯೂಸೆಕ್ ನೀರು ಒಳಹರಿವು ಆಗಿದ್ದರಿಂದ ತುಂಗಭದ್ರಾ ಜಲಾಶಯದಿಂದ 1,74,797 ಕ್ಯೂಸೆಕ್ ನೀರು ರಿಲೀಸ್ ಮಾಡಲಾಗಿದೆ. ಹೀಗಾಗಿ ನದಿ ಪಾತ್ರದ ಜನತೆ ಎಚ್ಚರಿಕೆಯಿಂದ ಇರಲು ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ಎಡೆಬಿಡದೆ ಮಳೆ ಸುರಿಯುತ್ತಿರುವುದರಿಂದ ಕಪಿಲ ನದಿ ಉಗ್ರಾವತಾರ ತಾಳಿದೆ. ಅಂದಾಜಿಗೆ ಸಿಗದ ರೇಂಜ್ಗೆ ರಭಸವಾಗಿ ಹರಿಯುತ್ತಿದೆ. ಇದರಿಂದ ಕಪಿಲ ನದಿ ಪಾತ್ರದಲ್ಲಿ ಪ್ರವಾಹದ ಭೀತಿ ಶುರುವಾಗಿದೆ. ಮತ್ತೊಂದು ಕಡೆ ಕಬಿನಿಯ ಜಲಾಶಯದಿಂದ 37,000 ಕ್ಯೂಸೆಕ್ ನೀರು ನದಿಗೆ ಬಿಡಲಾಗಿದೆ. ಇದರಿಂದ ಮೈಸೂರು ಜಿಲ್ಲೆ ನಂಜನಗೂಡಿನ ಶ್ರೀಕಂಠೇಶ್ವರ ದೇಗುಲದ ನದಿಯ ಸ್ನಾನಘಟ್ಟ ಮುಳುಗಡೆಯಾಗಿದೆ. ಅಲ್ಲದೆ ನದಿ ಪಾತ್ರದ ಜನ ಅಂಗಡಿ ಮನೆ ಸೇರಿ ತಗ್ಗು ಪ್ರದೇಶದಿಂದ ಸುರಕ್ಷಿತ ಸ್ಥಳಗಳಿಗೆ ಹೋಗುವಂತೆ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ನಿರಂತರವಾಗಿ ಅಬ್ಬರಿಸುತ್ತಿದ್ದ ಮಳೆರಾಯ ಕೊಂಚ ರಿಲ್ಯಾಕ್ಸ್ ಆಗಿದ್ದಾನೆ. ಆದರೂ ನದಿಗಳ ಅಬ್ಬರ ಕಡಿಮೆಯಾಗಿಲ್ಲ. ಊರುಗಳನ್ನೇ ನುಂಗಿ ಹಾಕುವಂತೆ ನದಿಗಳು ಹರಿಯುತ್ತಿದೆ. ಹೀಗೆ ಘಟಪ್ರಭಾ ನದಿ ಪ್ರವಾಹದಿಂದಾಗಿ ಬಾಗಲಕೋಟೆ ಜಿಲ್ಲೆ ರಬಕವಿ ಹಾಗೂ ಬನಹಟ್ಟಿ ತಾಲೂಕಿನ ಗ್ರಾಮದ ಸೇತುವೆ ಜಲಾವೃತ ಆಗಿದೆ. ಢವಳೇಶ್ವರ ಬಳಿ ಇರುವ ಘಟಪ್ರಭಾ ಸೇತುವೆ ಇದಾಗಿದ್ದು ಗ್ರಾಮಗಳಿಗೆ ಸಂಪರ್ಕ ಕಡಿತವಾಗಿದೆ. ತುಂಗಭದ್ರಾ ಜಲಾಶಯದಿಂದ ಅಪಾರ ಪ್ರಮಾಣದ ನೀರು ಬಿಡುಗಡೆ ಹಿನ್ನೆಲೆಯಲ್ಲಿ ಐತಿಹಾಸಿಕ ಹುಲಗೆಮ್ಮ ದೇವಸ್ಥಾನಕ್ಕೂ ಪ್ರವಾಹ ಭೀತಿ ಎದುರಾಗಿದೆ. ಕೊಪ್ಪಳ ತಾಲೂಕಿನ ಹುಲಗಿ ಐತಿಹಾಸಿಕ ಹುಲಗಮ್ಮ ದೇವಸ್ಥಾನ ಮುಡಿಕೊಡೋ ಕೋಣೆ ಸಂಪೂರ್ಣ ಜಲಾವೃತವಾಗಿದೆ. ಜಲಾಶಯದಿಂದ 1.5 ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರು ರಿಲೀಸ್ ಮಾಡಿದ್ರಿಂದ ಅವಾಂತರ ಆಗಿದ್ದು ಭಕ್ತರು ಆತಂಕಗೊಂಡಿದ್ದಾರೆ. ಕೊಡಗು ಜಿಲ್ಲೆಯ ಮಡಿಕೇರಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೂಕುಸಿತದ ಆತಂಕ ಶುರುವಾಗಿದೆ. ಯಾಕಂದ್ರೆ ಮಡಿಕೇರಿ ಹಾಗೂ ಮಾಣಿ ರಾಷ್ಟ್ರೀಯ ಹೆದ್ದಾರಿಯ ಮದೆನಾಡು ಸಮೀಪ ಹೆದ್ದಾರಿ ಬದಿ ಬೃಹತ್ ಬೆಟ್ಟ ಬಿರುಕು ಬಿಟ್ಟಿದೆ. ಹೀಗಾಗಿ ಯಾವುದೇ ಕ್ಷಣದಲ್ಲಾದರೂ ಬೆಟ್ಟ ಹೆದ್ದಾರಿಗೆ ಅಪ್ಪಳಿಸುವ ಸಾಧ್ಯತೆ ಇದ್ದು ಜೀವ ಭಯದಲ್ಲೇ ವಾಹನ ಸವಾರರು ಸಂಚರಿಸುತ್ತಿದ್ದಾರೆ. ಭೂಕುಸಿತ ಆತಂಕದಿಂದ ಜಿಲ್ಲಾಡಳಿತ ಕಳೆದ ರಾತ್ರಿ ವಾಹನ ಸಂಚಾರ ಬಂದ್ ಮಾಡಿತ್ತು. ಆದರೆ ಇವತ್ತು ಏಕಮುಖ ಸಂಚಾರಕ್ಕೆ ಪೊಲೀಸರು ಅವಕಾಶ ಕೊಟ್ಟಿದ್ದಾರೆ. ಇನ್ನು 2018ರಲ್ಲಿ ಇದೇ ಸ್ಥಳದಲ್ಲಿ ಭಾರೀ ಭೂಕುಸಿತವಾಗಿತ್ತು. ಮಹಾರಾಷ್ಟ್ರದಲ್ಲಿ ಮಳೆರಾಯನ ಅಬ್ಬರ ಮುಂದುವರೆದಿದೆ. ಇದರಿಂದ ವೇದಗಂಗಾ ದೂದಗಂಗಾ ನದಿಯಲ್ಲಿ ಒಳಹರಿವು ಹೆಚ್ಚಾಗಿದೆ. ಇದರಿಂದ ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ತಾಲೂಕಿನ ಕಾರದಗ ಗ್ರಾಮದ ಬಂಗಾಲಿ ಬಾಬಾ ದೇವಸ್ಥಾನಕ್ಕೆ ಜಲ ದಿಗ್ಬಂಧನ ಹಾಕಿದೆ. ವರ್ಷದಲ್ಲಿ 2ನೇ ಬಾರಿಗೆ ಬಂಗಾಲಿ ಬಾಬಾ ದೇವಸ್ಥಾನ ಮುಳುಗಡೆಯಾಗಿದ್ದು ನದಿ ಪಕ್ಕದ ಜಮೀನುಗಳಿಗೂ ನೀರು ನುಗ್ಗಿದೆ. ಪರಿಣಾಮ 106 ಎಕರೆ ಕಬ್ಬು ಬೆಳೆ ಜಲಾವೃತವಾಗಿದೆ.
ಹಾಸನದಲ್ಲಿ ಬಿರುಗಾಳಿ ಮಳೆಗೆ ಕುಸಿದ ಮನೆ. ಚಿಕ್ಕಮಗಳೂರಿನಲ್ಲಿ ಮೇಲ್ಛಾವಣಿ ಕುಸಿದು ನಿವಾಸಿಗಳ ಪರದಾಟ. ಉಡುಪಿಯಲ್ಲಿ ಇನ್ನೂ ಪತ್ತೆಯಾಗಿಲ್ಲ ಬಾಲಕಿ. ಪೋಷಕರು ಸಿಡಿದಿದ್ದೇಕೆ? ಬಾಗಲಕೋಟೆಯಲ್ಲಿ ದೇಗುಲಕ್ಕೂ ಜಲಕಂಟಕ. ನೋಡೋಣ ಪ್ರವಾಹ ಪರದಾಟ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಹಾಸನ ಜಿಲ್ಲೆಯ ವಿವಿಧೆಡೆ ಮಳೆಯ ಆರ್ಭಟ ಮುಂದುವರೆದಿದೆ. ಭಾರೀ ಬಿರುಗಾಳಿ ಸಹಿತ ಮಳೆ ಸುರಿಯುತ್ತಿರುವುದರಿಂದಾಗಿ ಅರಕಲಗೋಡು ತಾಲೂಕಿನ ಕಾರ್ಗಲ್ಲು ಗ್ರಾಮದಲ್ಲಿ ಮನೆ ಕುಸಿದು ಬಿದ್ದಿದೆ. ರಾತ್ರಿ ಸುರಿದ ಮಳೆಯಿಂದಾಗಿ ಕೃಷ್ಣೇಗೌಡರ ಮನೆ ಕುಸಿದಿದ್ದು, ಗೃಹೋಪಯೋಗಿ ವಸ್ತುಗಳು, ಆಹಾರ ಸಾಮಗ್ರಿಗಳು ಹಾಳಾಗಿವೆ. ಏಕಾಏಕಿ ಮನೆ ಕುಸಿದು ಬಿದ್ದಿದ್ದರಿಂದಾಗಿ ಕುಟುಂಬ ಬೀದಿ ಪಾಲಾಗಿದೆ. ಮನೆ ಬಿದ್ದ ಬಗ್ಗೆ ಮಾಹಿತಿ ನೀಡಿದ್ರೂ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ಅಂತ ಸಂತ್ರಸ್ತರು ಅಳಲು ತೋಡಿಕೊಂಡಿದ್ರು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಳೆ ಅವಾಂತರ ಮುಂದುವರೆದಿದೆ. ನಿರಂತರ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಇನ್ನು ಬಿರುಗಾಳಿ ಸಹಿತ ಮಳೆಗೆ ಮನೆಯ ಮೇಲ್ಛಾವಣಿ ಕುಸಿದು ಬಿದ್ದಿದೆ. ಮೂಡಿಗೆರೆ ತಾಲೂಕಿನ ಬಿನ್ನಡಿ ಗ್ರಾಮದಲ್ಲಿ ಸಂದೇಶ್ ಅನ್ನೋರಿಗೆ ಸೇರಿದ ಮನೆ ಇದಾಗಿದ್ದು, ಅಪಾರ ಹಾನಿ ಸಂಭವಿಸಿದೆ. ಇನ್ನು ಹಾರ್ಮಕ್ಕಿ ಗ್ರಾಮದಲ್ಲೂ ಮನೆಯ ಗೋಡೆಗಳು ಕುಸಿದು ಬಿದ್ದಿದ್ದು, ನಿವಾಸಿಗಳು ಪರದಾಡುವಂತಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಕದ್ರಾ ಡ್ಯಾಂ ಭರ್ತಿಯಾಗಲು 1 ಮೀಟರ್ ಮಾತ್ರ ಬಾಕಿ ಉಳಿದಿದೆ. ಹೀಗಾಗಿ ಮಳೆ ಹೀಗೆ ಮುಂದುವರಿದರೆ ಡ್ಯಾಂ ಭರ್ತಿಯಾಗಲಿದೆ. ಹೀಗಾಗಿ ಕಾಳಿ ನದಿ ದಡದಲ್ಲಿರುವ ಜನರಿಗೆ ಸುರಕ್ಷಿತ ಸ್ಥಳದಲ್ಲಿರುವಂತೆ ಜಿಲ್ಲಾಡಳಿತ ಸೂಚನೆ ನೀಡಿದೆ. ಜಲಾಶಯ ಗರಿಷ್ಠ ಮಟ್ಟ ತಲುಪ್ತಾ ಇದ್ದಂತೆ ನೀರನ್ನು ರಿಲೀಸ್ ಮಾಡಲಿದ್ದಾರೆ. ಮಲ್ಲಾಪುರ, ಭೈರಾ, ಕೆರವಡಿ, ಗೋಟೆಗಾಳಿ, ಸಿದ್ದರ, ಕಿನ್ನರ ಗ್ರಾಮಗಳ ಜೊತೆಗೆ ಮುಂಜಾಗ್ರತೆ ಕ್ರಮ ವಹಿಸಲು ತಿಳಿಸಲಾಗಿದೆ. ಜಾನುವಾರುಗಳನ್ನು ಸುರಕ್ಷಿತ ಸ್ಥಳದಲ್ಲಿರಿಸುವಂತೆ ಸೂಚಿಸಲಾಗಿದೆ. ಉಡುಪಿಯ ಬೈಂದೂರು ತಾಲೂಕಿನ ಬೀಜಮಕ್ಕಿಯಲ್ಲಿ ಕೊಚ್ಚಿ ಹೋಗಿದ್ದ ಬಾಲಕಿ ಇನ್ನೂ ಪತ್ತೆಯಾಗಿಲ್ಲ. ನೀರಿನಲ್ಲಿ ಕೊಚ್ಚಿ ಹೋಗಿ 3 ದಿನ ಕಳೆದ್ರೂ ಬಾಲಕಿ ಸನ್ನಿಧಿ ಸಿಕ್ಕಿಲ್ಲ. ಸನ್ನಿಧಿ ಮನೆಗೆ ಭೇಟಿ ಕೊಟ್ಟರು, ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಿಲ್ಲ ಸಚಿವರು ಅಂತ ಕುಟುಂಬಸ್ಥರು ಆಕ್ರೋಶ ಹೊರಹಾಕ್ತಿದ್ದಾರೆ. ಕೇವಲ ಫೋಟೋಗೆ ಪೋಸ್ ಕೊಡೋಕೆ ಮಾತ್ರ ಬರ್ತಾರೆ. ಸಚಿವರು ನೀರಿಗಿಳಿದ್ರೆ ನಮ್ಮ ಪರಿಸ್ಥಿತಿ ಅರ್ಥವಾಗುತ್ತೆ. ನೀರಿಗಿಳಿದು ನನ್ನ ಮಗಳನ್ನ ಹುಡುಕಿ ಕೊಡಿ ಅಂತ ಪೋಷಕರು ಕಣ್ಣೀರು ಹಾಕ್ತಿದ್ದಾರೆ. ಹಾವೇರಿಯ ರಟ್ಟಿಹಳ್ಳಿ ಬಳಿಯ ಕಡುಪಲಿ ಗ್ರಾಮದ ಸೇತುವೆ ಮುಳುಗಡೆಯಾಗಿದೆ. ಕುಮದ್ವತಿ ನದಿಯಲ್ಲಿ ನೀರಿನ ಒಳಹರಿವು ಹೆಚ್ಚಾಗಿರುವುದರಿಂದ ಬ್ರಿಡ್ಜ್ ಮುಳುಗಡೆಯಾಗಿದ್ದು, ನದಿ ಪಾತ್ರದ ಜನರು ಕಂಗಾಲಾಗಿದ್ದಾರೆ. ಸೇತುವೆ ಮುಳುಗಡೆ ಆಗಿದ್ದರಿಂದ ಕೂಲಿ, ಕಡುಪಲಿ ಗ್ರಾಮಗಳ ನಡುವಿನ ಸಂಪರ್ಕ ಕಡಿತಗೊಂಡಿದೆ. ಅಷ್ಟೇ ಅಲ್ಲ, ನೀರಿನ ರಭಸ ಹೆಚ್ಚಾಗಿ ಅಂಗನವಾಡಿ ಕೇಂದ್ರವೂ ಮುಳುಗಡೆಯಾಗಿದೆ. ಇನ್ನೊಂದೆಡೆ ಸೇತುವೆ ಮೇಲೆ ನೀರು ತುಂಬಿ ಹರಿತಿದ್ರೂ ಜೀವ ಭಯದಲ್ಲೇ ಜನರು ಓಡಾಟ ನಡೆಸುತ್ತಿರುವುದು ಕಂಡು ಬರ್ತಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ವರ್ಷಧಾರೆ ಮುಂದುವರೆದಿದೆ. ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನ ಯಲವಾಟ ಗ್ರಾಮದ ಸೇತುವೆ ತುಂಬಿ ಹರಿತಾ ಇದ್ದು, ಅನೇಕ ಗ್ರಾಮಗಳ ಸಂಪರ್ಕ ಕಡಿತವಾಗಿದೆ. ಹೀಗಾಗಿ ಗ್ರಾಮಸ್ಥರು ಪರದಾಟ ನಡೆಸಿದ್ದಾರೆ. ಇದೇ ನೀರಿನಲ್ಲಿ ಅಪಾರ ಪ್ರಮಾಣದ ಭತ್ತದ ನಾಟಿ ಕೊಚ್ಚಿ ಹೋಗಿದೆ. ಸೊರಬದ ಎಡಕೊಪ್ಪದಲ್ಲಿ ಭತ್ತದ ಗದ್ದೆ ಸಂಪೂರ್ಣ ಮುಳುಗಡೆಯಾಗಿದ್ದು, ಭತ್ತದ ಸಸಿಗಳು ನೀರಿನಲ್ಲಿ ತೇಲಿ ಹೋಗ್ತಿರೋ ದೃಶ್ಯ ಕಂಡು ಬರುತ್ತಿದೆ. ಬಾಗಲಕೋಟೆಯಲ್ಲಿ ಘಟಪ್ರಭಾ ನದಿ ನೀರಿನ ಪ್ರಮಾಣದಲ್ಲಿ ಭಾರೀ ಏರಿಕೆಯಾಗಿದೆ. ಹೀಗಾಗಿ ಮಾಚಕನೂರಿನ ಹೊಳೆ ಬಸವೇಶ್ವರ ದೇವಸ್ಥಾನಕ್ಕೆ ಮಳೆಯಾಗಿ ಜಲ ದಿಗ್ಬಂಧನವನ್ನ ವಿಧಿಸಿದ್ದಾನೆ. ಮುಧೋಳ ತಾಲೂಕಿನ ಮಾಚಕನೂರು ಗ್ರಾಮದಲ್ಲಿ ತುಂಬಿ ಹರಿಯುತ್ತಿರೋ ನೀರಿನಲ್ಲೇ ಭಕ್ತರು ಬಸವೇಶ್ವರ ದರ್ಶನವನ್ನ ಪಡೆಯುತ್ತಿದ್ದಾರೆ. ಮತ್ತಷ್ಟು ನೀರು ಹೆಚ್ಚಾದರೆ ಸಮೀಪದಲ್ಲಿ ಇರುವ ಸೇತುವೆ ಕೂಡ ಮುಳುಗಡೆಯಾಗಲಿದೆ. ಇದರಿಂದ ಗ್ರಾಮಸ್ಥರಿಗೆ ಆತಂಕ ಎದುರಾಗಿದೆ. ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಸಚಿವ ಉಮೇಶ್ ಕತ್ತಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ಪಟ್ಟಣದ ಮಳೆ ಹಾನಿ ಪ್ರದೇಶಗಳಿಗೆ ತೆರಳಿ ಮಾಹಿತಿ ಪಡೆದುಕೊಂಡ್ರು. ಮಳೆಯಿಂದ 247 ಮನೆಗಳಿಗೆ ಹಾನಿಯಾಗಿದೆ. ಪ್ರತಿ ಮನೆಗೆ 10,000 ರೂಪಾಯಿ ಪರಿಹಾರ ನೀಡಲಾಗಿದೆ. ಬೆಳೆ ಹಾನಿ ಕುರಿತು ವರದಿ ಬಂದ ಬಳಿಕ ಪರಿಹಾರ ನೀಡಲಾಗುತ್ತೆ. ವೈಜ್ಞಾನಿಕವಾಗಿ ಮಳೆ ನೀರು ಹರಿದು ಹೋಗಲು ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಲಾಗಿದೆ ಅಂತ ಸಚಿವ ಉಮೇಶ್ ಕತ್ತಿ ತಿಳಿಸಿದರು. ಕೊಡಗು ಜಿಲ್ಲೆಯ ಮಡಿಕೇರಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೂಕುಸಿತದ ಆತಂಕ ಶುರುವಾಗಿದೆ. ಯಾಕಂದ್ರೆ ಮಡಿಕೇರಿ ಹಾಗೂ ಮಾಣಿ ರಾಷ್ಟ್ರೀಯ ಹೆದ್ದಾರಿಯ ಮದೆನಾಡು ಸಮೀಪ ಹೆದ್ದಾರಿ ಬದಿ ಬೃಹತ್ ಬೆಟ್ಟ ಬಿರುಕು ಬಿಟ್ಟಿದೆ. ಹೀಗಾಗಿ ಯಾವುದೇ ಕ್ಷಣದಲ್ಲಾದರೂ ಬೆಟ್ಟ ಹೆದ್ದಾರಿಗೆ ಅಪ್ಪಳಿಸುವ ಸಾಧ್ಯತೆ ಇದ್ದು, ಜೀವ ಭಯದಲ್ಲಿ ವಾಹನ ಸವಾರರು ಸಂಚರಿಸುತ್ತಿದ್ದಾರೆ. ಭೂಕುಸಿತ ಆತಂಕದಿಂದ ಜಿಲ್ಲಾಡಳಿತ ಕಳೆದ ರಾತ್ರಿ ವಾಹನ ಸಂಚಾರ ಬಂದ್ ಮಾಡಿತ್ತು. ಆದರೆ ಇವತ್ತು ಏಕಮುಖ ಸಂಚಾರಕ್ಕೆ ಪೊಲೀಸರು ಅವಕಾಶ ಕೊಟ್ಟಿದ್ದಾರೆ. ಇನ್ನು 2018ರಲ್ಲಿ ಇದೇ ಸ್ಥಳದಲ್ಲಿ
ಭಾರೀ ಭೂಕುಸಿತವಾಗಿತ್ತು. ಈಗ ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್. ಹುಬ್ಬಳ್ಳಿಯ ಇಂಜಿನಿಯರಿಂಗ್ ವಿದ್ಯಾರ್ಥಿ ಕಿಡ್ನಾಪ್ ಪ್ರಕರಣ ಸುಖಾಂತ್ಯಗೊಂಡಿದೆ. ಗರೀಬ್ ನವಾಜ್ ಮುಲ್ಲಾ ಎಂಬಾತನ ಅಪಹರಣ ಮಾಡಿ 1 ಕೋಟಿ ರೂಪಾಯಿಗೆ ಬೇಡಿಕೆ ಇಟ್ಟಿದ್ರು. ಪ್ರಕರಣವನ್ನ ಭೇದಿಸಿರುವ ಪೊಲೀಸರು 7 ಅಪಹರಣಕಾರರನ್ನ ಬಂಧಿಸಿದ್ದಾರೆ. ಮೊಹಮ್ಮದ್ ಆರಿಫ್, ಇಮ್ರಾನ್, ತೌಸಿಫ್ ಮತ್ತಿ, ಹುಸೇನ್ ಸಾಬ್, ಅಬ್ದುಲ್ ಕರೀಂ, ಇಬ್ರಾನ್ ಮದರಲಿ, ಮೊಹಮ್ಮದ್ ರಜಾಕ್ ಬಂಧಿತರು. ಆನ್ಲೈನ್ ಗೇಮ್ನಲ್ಲಿ 11 ಕೋಟಿ ಹಣವನ್ನ ಗರೀಬ್ ಮುನ್ನಾ ಗೆದ್ದಿದ್ದ. ಇದನ್ನ ಸ್ನೇಹಿತರ ಬಳಿಯೂ ಹೇಳಿಕೊಂಡಿದ್ದ. ಈ ವಿಷಯ ತಿಳಿದು ಅಪಹರಣ ಮಾಡಿ 1 ಕೋಟಿ ಕೇಳಿ ಬಳಿಕ 15 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿದ್ರು. ಬೆಂಗಳೂರಿನ ವಿಜಯನಗರ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ. ಕೆಎಎಸ್ ಪಾಸ್ ಮಾಡಿಸುವುದಾಗಿ ಹೇಳಿ ಹಣ ಪಡೆದಿದ್ದ ಸಿದ್ದರಾಜು ಕಟ್ಟಿಮನಿಯನ್ನ ಬಂಧಿಸಲಾಗಿದೆ. ವಂಚನೆಗೊಳಗಾದ ಸವಿತಾ ಶಾಂತಪ್ಪ ದೂರಿನ ಮೇಲೆ ಅರೆಸ್ಟ್ ಮಾಡಲಾಗಿದೆ. ಕೆಎಎಸ್ ಪರೀಕ್ಷೆಗೆ ಸಿದ್ಧತೆ ನಡೆಸ್ತಾ ಇದ್ದ ಸವಿತಾಗೆ ಆರೋಪಿ ಸಿದ್ದರಾಜು ಪರಿಚಯವಾಗಿದ್ದ. ಮೊದಲ ಹಂತದಲ್ಲಿ 15 ಲಕ್ಷ ಹಣ ನೀಡಿದ್ದ ಸವಿತಾ ಬಳಿಕ ಹಂತ ಹಂತವಾಗಿ 59 ಲಕ್ಷ ರೂಪಾಯಿ ನೀಡಿದ್ರು. ನಂತರ ಹಣ ನೀಡಲ್ಲ ಅಂತ ಬೆದರಿಕೆ ಕೂಡ ಹಾಕಿದ್ದ. ದೂರಿನ ಮೇರೆಗೆ ಆರೋಪಿಯನ್ನ ಲಾಕ್ ಮಾಡಲಾಗಿದೆ.